ಜಿಯೋದವರು ಜಿಯೋ ಕಾಯಿನ್ ನ ಮುಖಾಂತರ ಕ್ರಿಪ್ಟೋ ಕರೆನ್ಸಿ ವರ್ಲ್ಡ್ ಗೆ ಎಂಟರ್ ಆಗ್ತಾ ಇದ್ದಾರೆ. ಪಾಲಿಗಾನ್ ಲ್ಯಾಬ್ಸ್ ಅನ್ನುವಂತ ಒಂದು ಕಂಪನಿ ಜೊತೆ ಕೊಲಾಬರೇಟ್ ಆಗಿ ಜಿಯೋದವರು ಈ ಬ್ಲಾಕ್ ಚೈನ್ ಟೋಕನ್ ಅನ್ನ ಡೆವಲಪ್ ಮಾಡಿದ್ದಾರೆ. ಇದು ಇಥೇರಿಯಂದು ಲೆವೆಲ್ 2 ಮೇಲೆ ಬಿಲ್ಡ್ ಆಗಿರುವಂತ ಟೋಕನ್. ಇಲ್ಲಿಯವರೆಗೆ ಜಿಯೋದವರು ಈ ಕಾಯಿನ್ ಬಗ್ಗೆ ಯಾವುದೇ ಕ್ಲಾರಿಟಿಯನ್ನ ಕೊಟ್ಟಿಲ್ಲ. ಹೆಸರು ಬಂದ್ಬಿಟ್ಟು ಜಿಯೋ ಕಾಯಿನ್. ಇದನ್ನ ನಾವು ಅವರು ಜಿಯೋ ಸ್ಪಿಯರ್ ಬ್ರೌಸರ್ ಏನಿದೆ ಅದ್ರಲ್ಲಿ ನಾವು ನೋಡಬಹುದು. ಆಲ್ರೆಡಿ ಅದು ಅಪ್ ಆಗ್ಬಿಟ್ಟಿದೆ. ಅಲ್ಲಿ ವಾಲೆಟ್ ಕೂಡ ನಮಗೆ ನೋಡಕ್ ಸಿಗುತ್ತೆ. ಸೈನ್ ಅಪ್ ಆದ್ರೆ ಜಿಯೋ ನಂಬರ್ ಹಾಕ್ಬಿಟ್ಟು ಸೈನ್ ಅಪ್ ಆದ್ರೆ ನಮ್ಗೆ ಅದ್ರಲ್ಲಿ ತೋರಿಸುತ್ತೆ. ಸ್ಟಾರ್ಟಿಂಗ್ ತೋರಿಸ್ಬಿಡುತ್ತೆ ಜಿಯೋ ಕಾಯಿನ್ ಅನ್ನು ನೀವು ಅರ್ನ್ ಮಾಡಬಹುದು ಅಂತ. ಅದಕ್ಕೆ ಬರ್ತೀನಿ ಆಮೇಲೆ. ಸೊ ಈ ಒಂದು ಜಿಯೋ ಕಾಯಿನ್ ನ ನಾವು ಯಾವ ರೀತಿ ಅರ್ನ್ ಮಾಡಬಹುದು ಅಂತ ಅಂದ್ರೆ, ಸದ್ಯಕ್ಕೆ ಆ ಒಂದು ಬ್ರೌಸರ್ ನಲ್ಲಿ ಜಿಯೋ ಸ್ಪಿಯರ್ ಬ್ರೌಸರ್ ನಲ್ಲಿ ಬ್ರೌಸ್ ಮಾಡೋ ಮುಖಾಂತರ ಏನು ಮಾಡದೆ ಮಾಮೂಲಿ ಬ್ರೌಸ್ ಮಾಡ್ತೀರಲ್ವಾ, ವಿಡಿಯೋ ನೋಡೋದು, ವೆಬ್ಸೈಟ್ ಓದೋದು, ಇದನ್ನ ಮಾಡಿಕೊಂಡೆ ಈ ಜಿಯೋ ಕಾಯಿನ್ ಅನ್ನ ಆ ಜಿಯೋ ಸ್ಪಿಯರ್ ಬ್ರೌಸರ್ ನಲ್ಲಿ ಅರ್ನ್ ಮಾಡಬಹುದಂತೆ. ಆಯ್ತಾ. ಮತ್ತು ಸದ್ಯಕ್ಕೆ ಈ ಜಿಯೋ ಕಾಯಿನ್ ನಾನ್ ಟ್ರಾನ್ಸ್ಫರಬಲ್, ನಾವು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕಾಗಲ್ಲ. ಫ್ಯೂಚರ್ ನಲ್ಲಿ ಬರಬಹುದು. ಮತ್ತು ಇಲ್ಲಿಯವರೆಗೆ ಆ ಕಾಯಿನ್ ನ ಯಾವ ರೀತಿ ರೆಡಿ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ಇನ್ಫಾರ್ಮೇಶನ್ ನಮಗೆ ಕೊಟ್ಟಿಲ್ಲ. ಮೊದಲನೇದಾಗಿ ಈ ಜಿಯೋ ಸ್ಪಿಯರ್ ಬ್ರೌಸರ್ ಏನಿದೆ ಇದು ನಮ್ಗೆ ಮ್ಯಾಕ್ ಬುಕ್ಗೂ ಇದೆ, ವಿಂಡೋಸ್ಗೂ ಇದೆ, ಐಫೋನ್ಗೂ ಇದೆ ಮತ್ತು ಆಂಡ್ರಾಯ್ಡ್ ಫೋನ್ಗೂ ಸಹ ಅವೈಲಬಲ್ ಇದೆ. ಇದು ಕ್ರೋಮಿಯಂ ಬೇಸ್ಡ್ ಬ್ರೌಸರ್. ಆಯ್ತಾ. ಸೊ ಬ್ರೌಸರ್ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಒಂದು ಒಳ್ಳೆ ಬ್ರೌಸರ್ ನೋಡೋದಕ್ಕೆ ಹೋದ್ರೆ ಆಂಡ್ರಾಯ್ಡ್ ಫೋನ್ ಅಲ್ಲಿ ಸ್ವಲ್ಪ ನನಗೆ ನಿಧಾನ ಅಂತ ಅನ್ನಿಸ್ತು ನನ್ನ ಫೋನ್ ಅಲ್ಲಿ ಪರ್ಟಿಕ್ಯುಲರ್ಲಿ. ಮೋಸ್ಟ್ಲಿ ಐಫೋನ್ ಅಲ್ಲಿ ಸ್ವಲ್ಪ ಸ್ಮೂತ್ ಆಗಿರಬಹುದೇನೋ. ಒಂದೊಂದು ಡಿವೈಸ್ ಅಲ್ಲಿ ಒಂದೊಂದರ ಇರುತ್ತೆ. ಸ್ಟೆಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದರಲ್ಲಿ ಫ್ರೀ ಆಗಿ VPN ಕೊಡ್ತಾ ಇದಾರೆ ಮತ್ತು ನಿಮ್ಮನ್ನ ಟ್ರ್ಯಾಕ್ ಮಾಡೋದ್ ರೀತಿ ಸೆಕ್ಯೂರಿಟಿ ಎಲ್ಲ ಕೊಡ್ತಾ ಇದಾರೆ ಅಂತೆ. ಇನ್ಕಾಗ್ನೇಟೋ ಮೋಡ್ ಎಲ್ಲ ಇದೆ. ಸೊ ಕೆಲವೊಂದು ಒಳ್ಳೆ ಫೀಚರ್ಸ್ ಎಲ್ಲ ಇದೆ ಇದರಲ್ಲಿ. ಆಯ್ತಾ. ಚೆನ್ನಾಗಿದೆ ಬ್ರೌಸರ್. ಇದು Web3 ಬೇಸ್ಡ್ ಬ್ರೌಸರ್ ಅಲ್ಲ. ಆಯ್ತಾ. Web3 ಅನ್ನ ಇಂಟಿಗ್ರೇಟ್ ಮಾಡಿದ್ರೆ ಅಷ್ಟೇ. ಒಂದು ವಾಲೆಟ್ ಅನ್ನ ಒಳಗಡೆ ಇಂಟಿಗ್ರೇಟ್ ಮಾಡಿದ್ರೆ, ನಾನು ಆಗ್ಲೇ ಹೇಳಿದಂಗೆ ನಿಮ್ಮ ಜಿಯೋ ಫೋನ್ ನಂಬರ್ ಇಂದ ನೀವು ಸೈನ್ ಇನ್ ಆದ ತಕ್ಷಣ, ಜಿಯೋ ಅಲ್ಲದೆ ಬೇರೆ ಫೋನ್ ನಂಬರ್ ಇಂದ ಸೈನ್ ಇನ್ ಆದ್ರೂ ಬರುತ್ತೆ. ಆಯ್ತಾ. ಸೊ ಸೈನ್ ಆದ್ರೆ ಒಳಗಡೆ ನಿಮಗೆ ಒಂದು ವಾಲೆಟ್, ಬೈ ಡಿಫಾಲ್ಟ್ ವಾಲೆಟ್ ಕ್ರಿಯೇಟ್ ಆಗಿರುತ್ತೆ. ಸೊ ಅದು ಒಂದ್ ರೀತಿ ಟೋಕನ್, ನಿಮ್ ಟೋಕನ್ ಜಿಯೋ ಕಾಯಿನ್ ವಾಲೆಟ್ ಅಂತ. ಆಯ್ತಾ. ಸೊ ನೀವು ಈ ಜಿಯೋ ಸ್ಪಿಯರ್ ಬ್ರೌಸರ್ ನಲ್ಲಿ ಬ್ರೌಸ್ ಮಾಡ್ತಾ ಇರ್ತೀರಾ, ಏನೋ ಶಾಪಿಂಗ್ ಮಾಡ್ತಾ ಇರ್ತೀರಾ, ಏನೋ ವಿಡಿಯೋ ನೋಡ್ತಾ ಇರ್ತೀರಾ. ಸೊ ಅದರ ಬೇಸ್ ಮೇಲೆ ನಿಮಗೆ ಕಾಯಿನ್ಸ್ ಅನ್ನ ಆಡ್ ಮಾಡ್ತಾ ಹೋಗ್ತಾರೆ. ಇದೊಂದು ರೀತಿ ಹೆಂಗಪ್ಪ ಅಂತ ಅಂದ್ರೆ, ಅವರ ಜಿಯೋ ಸ್ಪಿಯರ್ ಬ್ರೌಸರ್ ನ ಇನ್ನೂ ಸ್ವಲ್ಪ ಜಾಸ್ತಿ ಜನ ಯೂಸ್ ಮಾಡ್ಲಿ ಅಂತ ಮೋಸ್ಟ್ ಈ ರೀತಿ ಒಂದು ಫೀಚರ್ ನ ತಂದಿರಬಹುದು. ಆಯ್ತಾ. ನೋಡೋಣ ಆ ಕಾಯಿನ್ ವ್ಯಾಲ್ಯೂ ಎಷ್ಟಿರುತ್ತೆ, ಎಷ್ಟು ಅದು ನಾವು ಟ್ರೇಡ್ ಮಾಡಬಹುದು. ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಮೋಸ್ಟ್ಲಿ ಟ್ರೇಡ್ ಮಾಡೋದಕ್ಕಾಗಲ್ಲ. ಅದು ಏನು ಕ್ರಿಪ್ಟೋ ಕರೆನ್ಸಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಮೋಸ್ಟ್ಲಿ ಆಗಲ್ಲ. ಇದು ಮೋಸ್ಟ್ಲಿ ಇಂಟರ್ನಲ್ ಒಂದು ಟೋಕನ್ ಆಗಬಹುದು. ಜಿಯೋ ಎಕೋಸಿಸ್ಟಮ್ ಒಳಗಡೆ ಒಂದು ಇಂಟರ್ನಲ್ ಟೋಕನ್ ಆಗಬಹುದು ಅಂತೆಲ್ಲ ಒಂದ್ ಕಡೆ ಅನ್ನಿಸ್ತಾ ಇದೆ. ಬಟ್ ಗೊತ್ತಿಲ್ಲ. ಸೊ ಹೆಂಗಪ್ಪ ಅಂದ್ರೆ, ನಾವೇನೋ ಶಾಪ್ ಮಾಡ್ತೀವಿ ಅಂತ ಅನ್ಕೊಳ್ಳಿ ಈ ಜಿಯೋ ಸ್ಪಿಯರ್ ನಲ್ಲಿ. ಅದ್ರಲ್ಲಿ ಬರುವಂತ ಅಫಿಲಿಯೇಷನ್ ಇಂದ ಮೋಸ್ಟ್ಲಿ ನಮಗೆ ಸ್ವಲ್ಪ ಜಾಸ್ತಿ ಟೋಕನ್ ಅವ್ರು ಕೊಡ್ಬೋದು. ವಿಡಿಯೋ ನೋಡಿದ್ವಿ, ಅದ್ರಲ್ಲಿ ಏನೋ ಅಡ್ವರ್ಟೈಸ್ಮೆಂಟ್ ಬಂತು, ಅದರಿಂದ ಬಂದಂತ ದುಡ್ಡನ್ನ ನಮಗೆ ಟೋಕನ್ ಮುಖಾಂತರ ಅವ್ರು ಕೊಡಬಹುದೇನೋ. ಸೊ ನಾವು ಬ್ರೌಸ್ ಮಾಡೋ ಮುಖಾಂತರ ಏನು ಮಾಡ್ದೇನೆ ನಾರ್ಮಲ್ ನಾವು ಕೆಲಸ ಮಾಡ್ಕೊಂಡೆ ಕಾಯಿನ್ ಅನ್ನ ಅರ್ನ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಆಯ್ತಾ. ಜಿಯೋ ಕಾಯಿನ್ಸ್ ಅನ್ನ ಅರ್ನ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಕ್ಲಾರಿಟಿ ಇಲ್ಲ. ಫ್ಯೂಚರ್ ನಲ್ಲಿ ಒಂದಿನ ಆ ಒಂದು ಜಿಯೋ ಕಾಯಿನ್ ನಾವ್ ಏನ್ ಅರ್ನ್ ಮಾಡಿರ್ತೀವಿ ಅದನ್ನ ನಾವು ನಮ್ ಜಿಯೋ ರೀಚಾರ್ಜ್ ಮಾಡೋ ಮುಖಾಂತರ ರಿಡೀಮ್ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅಂತ ಕಾಣುತ್ತೆ. ಅಲ್ಲಿ ನಾವು ರಿಡೀಮ್ ಮಾಡ್ಕೋಬಹುದು. ಅಥವಾ ನಾವೇನಾದ್ರೂ ಒಂದು ರೀಚಾರ್ಜ್ ಮಾಡ್ಕೊಂಡು ಹೋದ್ರೆ ನಮ್ಗೆ ಅದ್ರಲ್ಲೂ ಕೂಡ ಮುಂದಿನ ರೀಚಾರ್ಜಿಗೆ ಜಿಯೋ ಕಾಯಿನ್ ಅನ್ನ ಕೊಡಬಹುದು, ಜಿಯೋ ಟೋಕನ್ಸ್ ಅನ್ನ ಕೊಡಬಹುದೇನೋ, ಆ ರೀತಿ ಬರ್ಬೋದು. ಅಥವಾ ನಾವು ಜಿಯೋ ಮಾರ್ಟ್ ಅಲ್ಲಿ ಏನೋ ಪರ್ಚೇಸ್ ಮಾಡುದು, ಏನೋ ಶಾಪ್ ಮಾಡುದು ಅಂದ್ರೆ ನಮ್ಗೆ ಅದರಲ್ಲಿ ಕೆಲವೊಂದು ಜಿಯೋ ಕಾಯಿನ್ ಸಿಗ್ಬಹುದು. ಅದನ್ನ ಮುಂದಿನ ಶಾಪಿಂಗ್ ನಲ್ಲಿ ನಾವು ಅದನ್ನ ರೆಡಿ ಮಾಡೋ ತರ ಸಿಗ್ಬಹುದು. ಅಥವಾ ಅವ್ರದ್ದು ಯಾವುದೇ ರಿಲಯನ್ಸ್ ಎಂದು ಶಾಪಿಂಗ್ ಏನ್ ಬರುತ್ತೆ, ಟ್ರೆಂಡ್ಸ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಪರ್ಚೇಸ್ ಮಾಡಿದಾಗ್ಲೂ ಕೂಡ ನಮ್ಗೆ ಆ ಒಂದು ಟೋಕನ್ಸ್ ನಮಗೆ ಸಿಗ್ಬಹುದು. ಮತ್ತು ನೆಕ್ಸ್ಟ್ ಪರ್ಚೇಸ್ ಅಲ್ಲಿ ಅದನ್ನ ನಾವು ರೆಡಿ ಮಾಡ್ಕೊಳತ್ತರ ನಾವು ಬ್ರೌಸರ್ ನಲ್ಲಿ ಗೆದ್ದಂತ ಜಿಯೋ ಕಾಯಿನ್ ಟೋಕನ್ಸ್ ಅನ್ನ ಶಾಪಿಂಗ್ ಆಫ್ಲೈನ್ ನಲ್ಲೂ ಕೂಡ ಶಾಪಿಂಗ್ ನ ಮುಖಾಂತರ ನಾವು ರೆಡಿ ಮಾಡ್ಕೊಳ್ಳೋ ರೀತಿಯೆಲ್ಲ ಆಗಬಹುದು ಅಂತ ಕಾಣುತ್ತೆ. ಪೊಟೆನ್ಶಿಯಲ್ ತುಂಬಾ ಇದೆ ಇದಕ್ಕೆ. ಬಟ್ ಟ್ರೇಡಿಂಗ್ ಬರಲ್ಲ ಅಂತ ನಂಗೆ ಎಲ್ಲೋ ಒಂದ್ ಕಡೆ ಅನ್ನಿಸ್ತಾ ಇದೆ. ಆಯ್ತಾ. ಒಳ್ಳೇದು, ಏನೋ ಒಂದ್ ಡಿಫ್ರೆಂಟ್ ಆಗಿ ಮಾಡ್ತಾ ಇದಾರೆ. ಇದು ಬರೀ ಗಿಮಿಕ್ಕ ಅಂದ್ರೆ ಈ ಬ್ರೌಸರ್ ನ ಎಲ್ರು ಯೂಸ್ ಮಾಡ್ಲಿ ಅನ್ನೋದಕ್ಕೋಸ್ಕರ ಮಾಡಿರುವಂತ ಗಿಮಿಕ್ಕ, ಅಥವಾ ಇದಕ್ಕೆ ಇದ್ರ ಮೇಲೆ ಇನ್ನೂ ದೊಡ್ಡ ಪ್ಲಾನ್ ಇದೆಯಾ ಜಿಯೋದವ್ರಿಗೆ
ಯಾವುದೇ ಕ್ಲಾರಿಟಿ ಇಲ್ಲ, ಬಟ್ ಇಂಟ್ರೆಸ್ಟಿಂಗ್ ಆಗಿದೆ ಆಯ್ತಾ. ಸೊ ನೋಡ, ನಾವೆಲ್ಲರೂ ಕೂಡ ನಿಮಗೆ ಗೊತ್ತಿರ್ಬೋದು ಆಮ್ಸ್ಟರ್ ಕಾಂಬ್ಯಾಟ್ ಅನ್ನ ಫುಲ್ ಒತ್ತಿ ಫುಲ್ ಹೋಪ್ಸ್ ಇಂದ ತಿಂಗಳಾನ್ಗಟ್ಲೆ ಒತ್ತಿ ನಾವು ಟೋಕನ್ಸ್ ಕಾಯಿನ್ಸ್ ಎಲ್ಲ ಅರ್ನ್ ಮಾಡಿದ್ವು. ಬಟ್ ಕೊನೆಗೆ ಹೆಂಗಾಯ್ತಪ್ಪ ಅಂತ ಅಂದ್ರೆ ಅಷ್ಟೊಂದೆಲ್ಲ ಕಷ್ಟಪಟ್ಟು ಬರೀ 100, 200, 300 ರೂಪಾಯಿ ನಮ್ಗೆ ಒಂದು ಟೋಕನ್ ಇಂದ ಸಿಗೋ ರೀತಿ ಆಯ್ತು. ತಿಂಗಳಾನ್ಗಟ್ಲೆ ಕಷ್ಟಪಟ್ಟು. ಐ ಹೋಪ್ ಆ ರೀತಿ ಇಲ್ಲಿ ಆಗಲ್ಲ ಅಂತ. ಬಟ್ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೋಡೋಣ ಯಾವ ರೀತಿ ಜಿಯೋದವ್ರು ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ, ಅದ್ರದ್ದು ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ. ಎಲ್ಲ ಒಂದ್ ಕಡೆ ಆರ್ಟಿಕಲ್ ನೋಡ್ತಾ ಇದ್ದೆ ನಾನು, ಈ ಜಿಯೋ ಕಾಯಿನ್ ಪರ್ ಟೋಕನ್ 43 ರೂಪಾಯಿ ಇರುತ್ತೆ ಅನ್ನೋ ಒಂದು ಸ್ಪೆಕ್ಯುಲೇಷನ್ ಎಲ್ಲೋ ಕೇಳ್ಪಟ್ಟೆ. ಅದು ಎಷ್ಟು ನಿಜ ಅಂತ ಗೊತ್ತಿಲ್ಲ. ಒಟ್ಟಿಗೆ ನೋಡೋಣ, ವೆಯ್ಟ್ ಮಾಡ, ಆದಷ್ಟು ಬೇಗ ಬರುತ್ತೆ ಅಂತ ಕಾಣುತ್ತೆ. ಸದ್ಯಕ್ಕೆ ನೀವು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ಅವ್ರದ್ದು ಜಿಯೋ ಸ್ಪಿಯರ್ ಹೋಗ್ಬಿಟ್ಟು ನೀವು ಲಾಗಿನ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಸ್ಟಾರ್ಟಿಂಗ್ ತೋರಿಸುತ್ತೆ ಸೈನ್ ಅಪ್ ಮಾಡಿ ನಿಮ್ದು ಜಿಯೋ ಕಾಯಿನ್ ಸಿಗುತ್ತೆ ಅಂತ ಎಲ್ಲ. ಸೊ ನೋಡ್ರಪ್ಪ, ಈಗ್ಲಿಂದಲೇ ಶುರು ಮಾಡೋರು, ಈಗ್ಲಿಂದಲೇ ಬ್ರೌಸ್ ಮಾಡೋದ್ರಲ್ಲಿ ಮಾಡಿ ಕಾಯಿನ್ ಅರ್ನ್ ಮಾಡಬಹುದು. ಸೊ ಇಷ್ಟು ಇವನು ಸಣ್ಣ ಇನ್ಫಾರ್ಮೇಶನ್. ಐ ಹೋಪ್ ನಿಮಗೆ ಯೂಸ್ಫುಲ್ ಆಗಿತ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.